ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ನಾವು ಇಲ್ಲಿ ತನಕ ಏನೇನು ನೋಡಿದ್ವಿ ಅಂದರೆ ಕ್ವಿಕ್ಕಾಗಿ ನಾನು ಹೇಳ್ತೀನಿ. ಸ್ವಯಂಭೂ ಮನು ಕತೆ ಹೇಳ್ತಾ ಇದ್ದೆ. ಸ್ವಯಂಭೂ ಮನುವಿಗೆ 5 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. 3 ಜನ ಹೆಣ್ಮಕ್ಳಲ್ಲಿ ಆಕೂತಿ, ಪ್ರಸೂತಿ, ದೇವಹೂತಿ. ದೇವಹೂತಿ ಕರ್ದಮರ ಕತೆ ಹೇಳಿದೆ. ಅಲ್ಲಿ ಕಪಿಲ ದೇವ ಬಂದು ತಾಯಿಗೆ ಉಪದೇಶ ಕೊಡೋದನ್ನು, ಸಾಂಖ್ಯ ಯೋಗ ಬಗ್ಗೆ ಉಪದೇಶ ಕೊಡೋದನ್ನು ಹೇಳಿದೆ. ನೆಕ್ಸ್ಟು ನಾನು ದಕ್ಷ ಪ್ರಜಾಪತಿ ಕತೆ ಹೇಳಿದೆ. ಅಲ್ಲಿ ಸತಿಯ ಕತೆ ಹೇಳಿದೆ. ಆ ಸತಿ ಪ್ರಸೂತಿ ಮಗಳು, ಆ ಕತೆ ಹೇಳಿದೆ. ಅದಾದಮೇಲೆ ನಾನು 2 ಗಂಡ ಮಕ್ಕಳ ಕಥೆಯನ್ನು ಹೇಳಕ್ಕೆ ಶುರು ಮಾಡಿದೆ. ಇಲ್ಲಿ ಉತ್ತಾನಪಾದ ಎಂಬ ಗಂಡ ಮಗುವಿನ ಕತೆ, ಅವರ ಪರಿವಾರದಲ್ಲಿ ಬರೋ ಅಂಥ ಕೆಲವು ರಾಜರ ಕಥೆಗಳನ್ನು ಹೇಳಕ್ಕೆ ಶುರು ಮಾಡಿದೆ. ಅಂದರೆ ಧ್ರುವ ಚರಿತ್ರೆ ಹೇಳಿದೆ. ಧ್ರುವನ ಕತೆ ನಿಮಗೆಲ್ಲ ಗೊತ್ತಿರಬೇಕು. ಇವಾಗ ಧ್ರುವ ಯಾರು ಅಂತ ಗೊತ್ತು. ಸುರುಚಿ, ಆಮೇಲೆ ಸುನೀತಿ ಮಗ. ಸೊ ಧ್ರುವನಿಗೆ ದೇವರ ಅನುಗ್ರಹ ಆಗಿ ದೇವರ ದರ್ಶನ ಆಗತ್ತೆ, ನಾರಾಯಣನ ದರ್ಶನ ಆಗತ್ತೆ. ನಾರದ ಉಪದೇಶ ಕೊಟ್ಟು ಅವನು ಏನು ಮಂತ್ರ ಜಪಿಸ್ಬೇಕು ಅಂತ ಜಪಿಸಿ ಅವನಿಗೆ ನಾರಾಯಣನ ದರ್ಶನ ಆಗತ್ತೆ. ಇದು ಧ್ರುವನ ಕತೆ ನಾನು ಹೇಳಿದ್ದು. ಧ್ರುವ ರಾಜ್ಯವನ್ನು ಚೆನ್ನಾಗಿ ಆಳ್ದ ಅಂತ ಹೇಳಿದೆ. ಅದಾದಮೇಲೆ ಯಾವ ರಾಜನ ಕತೆ ಹೇಳಿದೆ? ಪೃಥು ಚಕ್ರವರ್ತಿ. ಅವ್ರದ್ದೇ ಪೃಥು ಚಕ್ರವರ್ತಿ ಬರೋ ಮುಂಚೆ ವೇಣನ ಕತೆ ಹೇಳಿದೆ. ವೇಣ ಅಂದರೆ ಅವರು ಎಲ್ಲ ರಾಜರ ಕತೆ ಹೇಳುವಾಗಲೂ ಒಬ್ರೊಬ್ರು ಗುಣ ಬೇರೆ ಥರ ಆಯಿತು. ವೇಣ ಅಂದರೆ ತುಂಬ ಕೆಟ್ಟ ರಾಜ. ಅವನು ಎಲ್ಲ ಹೀನ ಕಾರ್ಯನೇ ಮಾಡ್ತಾ ಇದ್ದ. ಅವನ ಅಂಗದಿಂದ ಬರೋದೇ ಪೃಥು ಚಕ್ರವರ್ತಿ. ಅವರ ಬಾಹುಗಳಿಂದ ಬರೋದು ಪೃಥು ಚಕ್ರವರ್ತಿ. ಪೃಥು ಚಕ್ರವರ್ತಿಯ ಕತೆ ನಾವು ಯಾಕೆ ನೆನೆಸ್ಕೋಬೇಕು ಅಂದರೆ, ಈ ನಮ್ಮ ಭೂಮಿ ನಾವು ವಾಸ ಮಾಡೋದಕ್ಕೆ ಅದನ್ನು ತಯಾರು ಮಾಡಿದ್ದೇ ಪೃಥು ಚಕ್ರವರ್ತಿ. ಅದಕ್ಕೆ ಪೃಥು ಚಕ್ರವರ್ತಿನ ನಾವು ನೆನೆಸ್ಕೋಬೇಕು. ಅದಕ್ಕೆ ಈ ಭೂಮಿ ತಾಯಿನ ನಮಸ್ಕಾರ ಮಾಡಬೇಕು. ಪೃಥು ಚಕ್ರವರ್ತಿ ಏನು ಮಾಡ್ತಾರೆ, ಭೂಮಿನ ಹಸು ಮಾಡಿಕೊಂಡು ಅಲ್ಲಿ ನಮಗೆ ಏನು ಅನ್ನ ಆಹಾರ ಸಿಗ್ತಾ ಇರಲ್ಲ, ಆ ಅನ್ನ ಆಹಾರ ಸಿಗೋ ಹಾಗೆ ಮಾಡೋದು. ಇದು ಪೃಥುವಿನ ಕತೆ. ಇದೇ ವಂಶದಲ್ಲಿ ಬರುವ ಇನ್ನಿತರ ರಾಜರ ಕತೆಗಳಲ್ಲಿ ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಕತೆ ಅಂದರೆ ಪ್ರಾಚೀನ ಬ್ರಾಹಿ ಅಂತ ಒಂದು ರಾಜ. ಪ್ರಾಚೀನ ಬಾರ್ಹಿ ಅಂತ. ಆ ರಾಜ ಯಾರು ಅಂದರೆ ಇವರೇ ಲೈನೇಜ್, ಇವರದೇ ಹೈರಾರ್ಕಿಲಿ ಬರೋದು ಕತೆ. ಪ್ರಾಚೀನ ಬಾರ್ಹಿ ಅನ್ನತ್ತ ಒಬ್ಬ ರಾಜ. ಅವನ ಕಾರ್ಯ ಅಂದರೆ, ಅವನ ಚಟ ಏನಂದರೆ ಎಲ್ಲಿ ಹೋದರೂ ಯಾಗ ಮಾಡೋದು. ಎಲ್ಲಿ ಹೋದರೂ ಯಾಗ ದರ್ಬೆ ಹಾಸೋದು, ಯಾಗ ಮಾಡೋದು. ಇದೇ ಅವನ ಕತೆ. ಅವನ ಕಾರ್ಯ ಆಗಿತ್ತು, ಅವನ ಕರ್ಮ ಆಗಿತ್ತು. ಅವನು ಪ್ರತಿನಿತ್ಯ ಅದೇ ಕರ್ಮ ಮಾಡ್ತಾ ಇದ್ದಿದ್ದು. ಅವನು ಬಾರ್ಹಿ ಅಂದರೆ ದರ್ಬೆ, ಅದರ ಅರ್ಥ ಬಾರ್ಹಿ ಅಂದರೆ ದರ್ಬೆ. ಅವನೇನು ಮಾಡಿದ್ದ ಅಂದರೆ, ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದ್ರೂ ಎಲ್ಲ ಕಡೆ ದರ್ಬೆ ಹಾಸಿ ಯಾಗ ಮಾಡೋದು. ಎಲ್ಲ ಕಡೆ ದರ್ಬೆನೇ ಆಗೋಗಿತ್ತಂತೆ. ಅವ್ನು ಯಾಕೆ ಇದನ್ನು ಮಾಡ್ತಾ ಇರೋದು ಅಂತ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅದೊಂದು ಕರ್ಮ ಥರ ಮಾಡ್ತಾ ಇದ್ದ, ಅದೊಂದು ಕಾರ್ಯ, ಅದೊಂದು ದಿನನಿತ್ಯದ ಕೆಲಸ ಅಂತ ಮಾಡ್ತಾ ಇದ್ದಂತೆ. ಅವನಿಗೆ ಹುಟ್ಟೋ ಮಕ್ಕಳು ಪ್ರಚೇತಸರು ಅಂತ. ಅಂದರೆ 10 ಜನ ಪ್ರಚೇತಸರು ಹುಟ್ಟುತ್ತಾರೆ. ಅವ್ರಿಗೆ ಅವನೇನು ಹೇಳ್ತಾರೆ, ನೀವು ಹೋಗ್ಬಿಟ್ಟು ಈ ಜಗತ್ತನ್ನು ಅಭಿವೃದ್ಧಿ ಪಡಿಸ್ಬೇಕು. ಅಂದರೆ ನೀವು ಮದುವೆ ಆಗಿ ನೀವು ಮಕ್ಕಳನ್ನು ಪಡೆದು ಜಗತ್ತನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಈ ಪ್ರಚೇತಸರು ಇದನ್ನು ಮಾಡೋ ಮುಂಚೆ ನಮಗೆ ದೇವರ ಅನುಗ್ರಹ ಆಗಬೇಕು ಅಂತ ತಪಸ್ ಮಾಡೋದಕ್ಕೆ ಹೊರಡ್ತಾರಂತೆ. ಅವರು ತಪಸ್ ಮಾಡೋದಕ್ಕೆ ಹೊರಟಾಗ ಏನಾಗುತ್ತೆ, ಅವರು ಸಮುದ್ರದ ಅಲೆಗಳಲ್ಲಿ ನಡ್ಕೊಂಡು, ಅಲ್ಲಿ ಸಮುದ್ರದ ಹತ್ರ ನಡ್ಕೊಂಡು ಹೋಗುವಾಗ ಒಂದು ಕಡೆ ಅತಿ ಸುಂದರವಾದ ಶಂಖದ ನಾದ ಮತ್ತು ತುಂಬ ಒಳ್ಳೆಯ ವಾತಾವರಣ, ಒಂಥರ ಸುಗಂಧ ಪರಿಮಳವಾದ ಗಾಳಿ ಬೀಸತ್ತಂತೆ. ಏನಿದು ಅಂತ ಅವ್ರಿಗೆ ಅರ್ಥ ಆಗದೆ ಅವರು ಆಲ್ಮೋಸ್ಟ್ ಅವ್ರ ಮನಸ್ಸು ಏಕಾಗ್ರತೆಯಿಂದ ಬರೀ ದೇವರನ್ನ ನೆನೆಸ್ಕೋತಾ ಇತ್ತಂತೆ.
ಆವಾಗ ಅಲ್ಲಿ ಆ ಸಮುದ್ರದ ನದಿಯೆಲ್ಲ ಮಧ್ಯದಿಂದ ಶಿವ ಉತ್ಪತ್ತಿ ಆಗ್ತಾನಂತೆ, ಶಿವ ಬರ್ತಾನಂತೆ. ಶಿವ ಬಂದ್ಬಿಟ್ಟು ಪ್ರಚೇತಸರಿಗೆ ಉಪದೇಶ ಕೊಡ್ತಾರೆ. ಶಿವ ಬಂದು ಏನು ಹೇಳ್ತಾರೆ ಅಂದರೆ, ಇದು ತುಂಬ ಇಂಪಾರ್ಟೆಂಟ್ ಉಪದೇಶ. ಯಾಕಂದರೆ ವೈಷ್ಣವರು ಏನು ಹೇಳ್ತಾರೆ, ನಾವು ಶಿವನನ್ನು ನಮಸ್ಕಾರ ಮಾಡಲ್ಲ ಅಂತ. ಆದರೆ ಇಲ್ಲಿ ಶಿವನೇ ಸಾಕ್ಷಾತ್ ಪರಮೇಶ್ವರನೇ ಹೇಳೋದೇನೆಂದರೆ, ಯಾರು ವಿಷ್ಣುವಿನ ಭಕ್ತರೋ ಅವರನ್ನು ಕಂಡ್ರೆ ನನಗೆ ತುಂಬ ಪ್ರೀತಿ, ನಾನು ಅವರಿಗೆ ಯಾವಾಗಲೂ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದೇನೆಂದರೆ, ಶಿವ ಇಲ್ಲಿ ಬಂದು ರುದ್ರಗೀತೆ ಅಂತ ರುದ್ರಗೀತೆ ಉಪದೇಶ ಆ ಪ್ರಚೇತಸರಿಗೆ ಮಾಡ್ತಾರೆ. ಆ ರುದ್ರಗೀತೆ ಉಪದೇಶ ಅಂದರೆ ಏನು ಅಂದರೆ, ಅವ್ರು ಹೇಳೋದು ಯಾಕೆ ನಾವು ವಿಷ್ಣುವನ್ನು ನೆನೆಸ್ಕೋಬೇಕು, ಪರಮಾತ್ಮನನ್ನು ಯಾಕೆ ನಾವು ನೆನೆಸ್ಕೋಬೇಕು. ಶಿವ ಹೇಳೋದೇನೆಂದರೆ, ನಾನು ಹುಟ್ಟಿರೋದು ಕೂಡ, ನಾನು ನನ್ನ ಕಾರ್ಯ ಮಾಡ್ತಾ ಇರೋದು ವಿಷ್ಣುವಿನ ಅನುಗ್ರಹದಿಂದಾನೆ. ಯಾರು ವಿಷ್ಣುವಿನನ್ನು ನಮಸ್ಕಾರ ಮಾಡ್ತೀರಾ ಅವರು ನನಗೆ ತುಂಬ ಪ್ರೀತಿ. ಶಿವ ಯಾರಿಗೂ ಅಷ್ಟು ಸುಲಭವಾಗಿ ಒಲಿಯಲ್ವಂತೆ. ಅವನ ದರ್ಶನ ಸಿಗಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು, ಮತ್ತು ಎಷ್ಟೋ ಏಕಾಗ್ರತೆಯಿಂದ ನಾವು ತಪಸ್ ಮಾಡಿರಬೇಕು, ಆವಾಗ ನಮಗೆ ಶಿವನ ದರ್ಶನ ಆಗೋದು. ಅಂಥ ಶಿವನ ದರ್ಶನ ಈ ಪ್ರಚೇತಸರಿಗಾಗಿರೋದು ಒಂದು ನಿಜವಾದ ಒಳ್ಳೆಯ ಸಂಗತಿ. ಈ ಪ್ರಚೇತಸರಿಗೆ ಎಲ್ಲ ರೀತಿಯ ಉಪದೇಶ ಕೊಡ್ತಾರಂತೆ ಶಿವ. ಆಮೇಲೆ ಈ ಪ್ರಚೇತಸರು 10,000 ವರ್ಷ ತಪಸ್ ಮಾಡಿರೋ ಫಲದಿಂದ ಶಿವನ ದರ್ಶನವಾದ್ರಿಂದ ಅವರು 11,000 ವರ್ಷ ಆಳ್ತಾರಂತೆ ಅವರ ರಾಜ್ಯವನ್ನು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಮುಂಚೆ ಇಲ್ಲಿ ಪ್ರಾಚೀನ ಬಾರ್ಹಿಗೆ ಅವನು ಮಾಡ್ತಾ ಇರೋ ಕಾರ್ಯ ಸರಿನೋ ತಪ್ಪೋ ಅನ್ನೋದು ಅವನಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿ ಒಂದು ಕತೆ ಹೇಳಬೇಕು ನಾನು. ಏನು ಅಂದರೆ, ನಾವೆಲ್ಲ ನಮ್ಮ ಕಾರ್ಯ ಮಾಡ್ತೀವಿ. ಯಾಕೆ ನಾವು ನಮ್ಮ ಕಾರ್ಯ ಮಾಡ್ತೀವಿ? ನಮ್ಮ ದಿನನಿತ್ಯ ಕೆಲಸ. ಇವಾಗ ಹೆಂಗಸ್ರಂದರೆ ಬೆಳಗ್ಗೆ ಏಳಬೇಕು, ಅಡುಗೆ ಮಾಡಬೇಕು, ಮತ್ತು ಹೊರಗಡೆ ಹೋಗಬೇಕು, ಆ ಕಾರ್ಯ ಮಾಡ್ತೀವಿ. ಇದರ ಉದ್ದೇಶ ಏನು? ಏನಕ್ಕೆ ನಾವು ಈ ಕಾರ್ಯ ಮಾಡ್ತಾ ಇದ್ದೀವಿ? ವಾಟ್ ಈಸ್ ದ ಎಂಡ್ ರಿಸಲ್ಟ್? ಇದಕ್ಕೆಲ್ಲ ನಾವು ಏನೋ ಒಂದು ಪ್ರತಿಫಲ ಬೇಕಲ್ಲ. ಏನು ಪ್ರತಿಫಲಕ್ಕೆ ನಾವು ಈ ಕೆಲಸ ಮಾಡ್ತೀವಿ? ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವಾ? ಸಂಸಾರ ನೋಡ್ಕೋತಾ ಇದ್ದೀವಿ, ಯಾಕೆ? ಸಂಸಾರ ನಡೆಸ್ತಾ ಇದ್ದೀವಿ, ಯಾಕೆ? ಎಂಡ್ ರಿಸಲ್ಟ್ ಏನು? ಇದರ ಔಟ್ಕಮ್ ಏನು? ಯಾತಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ? ಇದು ನಮಗೆ ಗೊತ್ತಿರಲ್ಲ. ಇವಾಗ ನೀವು ನೋಡಿ, ಒಂದು ನಮಗೆ ನಿಜವಾದ ಅರ್ಥ ಏನು ತಿಳ್ಕೊಬೇಕು ಅಂದರೆ, ಇವಾಗ ನೀವು ಕೂಲಿ ಕೆಲಸ ಮಾಡೋರು ನೋಡಿ. ಕೂಲಿ ಕೆಲಸ ಮಾಡೋರು ದಿನನಿತ್ಯ ಅವ್ರು ಹೋಗಿ ಮಣ್ಣು ಎತ್ತಾಕೋದು, ಕಲ್ಲು ಎತ್ತಾಕೋದು ಮಾಡ್ತಾರೆ. ಅವ್ರು ಕಷ್ಟಪಡೋದು ಜಾಸ್ತಿ. ಅದೇ ಅಲ್ಲಿ ಕಾಂಟ್ರಾಕ್ಟರ್ ಬರ್ತಾನೆ. ಕಾಂಟ್ರಾಕ್ಟರ್ ಬಂದು ಅವ್ನು ಕಲ್ಲು ಎತ್ತಾಕಲ್ಲ, ಮಣ್ಣು ಎತ್ತಾಕಲ್ಲ. ಅವ್ನು ಬರೀ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಮತ್ತು ಅವ್ರಿಗೆ ಏನು ಮಾಡಬೇಕು ಅಂತ ಹೇಳೋದಷ್ಟೇ. ಯಾರಿಗೆ ಹಣ ಜಾಸ್ತಿ ಸಿಗತ್ತೆ? ಕಾಂಟ್ರಾಕ್ಟರಿಗೆ ಜಾಸ್ತಿ ಸಿಗತ್ತೆ. ದಿನನಿತ್ಯ ಆ್ಯಕ್ಚುಲಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕಮ್ಮಿ ದುಡ್ಡು, ಆದರೆ ಕಾಂಟ್ರಾಕ್ಟರ್ಗೆ ಜಾಸ್ತಿ ಹಣ. ಬಟ್ ಅಲ್ಲಿ ಯಾಕೆ ಕಾಂಟ್ರಾಕ್ಟರಿಗೆ ಜಾಸ್ತಿ ದುಡ್ಡು ಸಿಗತ್ತೆ? ಅವನ ಜ್ಞಾನ ಚೆನ್ನಾಗಿದೆ. ಅವನಿಗೆ ಜ್ಞಾನ ಅಂದರೆ ಅವನಿಗೆ ಈ ಕೆಲಸ ಹೆಂಗೆ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಈ ಕೆಲಸ ಏನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡೋದೇ ಕಾಂಟ್ರಾಕ್ಟ್ರು. ಅಂದರೆ ನಾವು ದಿನನಿತ್ಯ ನಮ್ಮ ಕೆಲಸ ಏನು ಮಾಡ್ತಾ ಇದ್ದೀವಿ ಅದ್ರದ್ದು ಜ್ಞಾನ ನಮಗಿದ್ದು ನಾವು ಮಾಡಿದ್ರೆ ಅದ್ರ ಫಲ ನಮಗೆ ಜಾಸ್ತಿ ಸಿಗುತ್ತೆ. ಅಂದರೆ ನಾವು ಕಾಂಟ್ರಾಕ್ಟರ್ ಥರ ನಮಗೆ ಅದರಿಂದ ನಮ್ಮ ಔಟ್ಕಮ್ಸ್ ಚೆನ್ನಾಗಾಗತ್ತೆ ಅಂತ ಈ ಕಥೆಯನ್ನು ನಾನು ಹೇಳೋದು. ಇವಾಗ ಈ ಪ್ರಾಚೀನ ಬಾರ್ಹಿಗೆ ಅವನು ದಿನ ಈ ಕರ್ಮ ಮಾಡ್ತಾ ಇದ್ದಾನೆ, ಯಾಗ ಮಾಡ್ತಾ ಇದ್ದಾನೆ, ಬಟ್ ಅದರ ಔಟ್ಕಮ್ ಏನು ಅಂತ ಅವನಿಗೆ ಅದ್ರ ಜ್ಞಾನ ಅವನಿಗೆ ಇರಲಿಲ್ಲ. ಹೀಗಿದ್ದಾಗ ನಾರದರು ಒಂದ್ಸಲ ಅಲ್ಲಿ ಬರ್ತಾರೆ. ನಾರದರು ಬಂದ್ಬಿಟ್ಟು ಪ್ರಾಚೀನ ಬಾರ್ಹಿಗೆ ಉಪದೇಶ ಕೊಡ್ತಾರೆ. ಅಂದರೆ ಪ್ರಾಚೀನ ಬಾರ್ಹಿ ಕೇಳ್ತಾನಂತೆ, ನಾನು ಇಷ್ಟೆಲ್ಲ ಯಾಗ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಈ ಯಾಗ ಮಾಡ್ತಾ ಇದ್ದೀನಿ, ನನಗಿದ್ರ ಪ್ರತಿಫಲ ಏನು? ಈ ಜೀವ ಈ ದೇಹ ಸದಾ ಹೀಗೆ ಇರುತ್ತೆ ಅಂದ್ಕೊಂಡು ನಾನು ಈ ಕಾರ್ಯ ಮಾಡ್ತಾ ಇದ್ದೀನಿ, ಬಟ್ ನನಗೇನು ಅರ್ಥ ಆಗ್ತಾ ಇಲ್ಲ, ನೀವು ನನಗೆ ಉಪದೇಶ ಕೊಡಬೇಕು ಅಂತ ನಾರದರಿಗೆ ಕೇಳ್ತಾರಂತೆ. ಆಗ ನಾರದರು ಹೇಳ್ತಾರಂತೆ, ಇದನ್ನು ನೀನು ಅರ್ಥ ಮಾಡ್ಕೋಬೇಕಂದ್ರೆ ನಾನು ನಿಂಗೆ ಒಂದು ಕತೆ ಹೇಳ್ತೀನಿ, ಈ ಕತೆ ನೀನು ಕೇಳಿಸ್ಕೊ, ನಿಂಗೆಲ್ಲ ಅರ್ಥ ಆಗತ್ತೆ ಅಂತ. ಈ ಕತೆ ಹೆಸರು ಪುರಂಜನ ಉಪಾಖ್ಯಾನ ಅಂತ. ಪುರಂಜನ ಉಪಾಖ್ಯಾನ ಅಂತ ಇದು ಎಲ್ಲ ಕಡೆ ಯಾವಾಗ ಹೇಳ್ತಾರೆ ಅಂದರೆ, ಈ ಕತೆ ಹೇಳೋ ಉದ್ದೇಶ ಏನಕ್ಕಂದರೆ ನಮ್ಮ ಜೀವನದ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಪುರಂಜನ ಉಪಾಖ್ಯಾನವನ್ನು ಕೇಳಿಸ್ಕೋಬೇಕು. ಈ ಪುರಂಜನ ಉಪಾಖ್ಯಾನ ಕತೆ ಹೇಗೆ ಬರುತ್ತೆ ಅಂದರೆ, ಪುರಂಜನ ಅನ್ನೋ ಒಬ್ಬ ರಾಜ.
ಆ ರಾಜ ಏನು ಮಾಡ್ತಾನೆ, ಅಂದರೆ ಅವನು ರಾಜ, ಬಟ್ ಅವನಿಗೆ ತಂದೆಯ ಸಂಪತ್ತು ಏನೂ ಇರಲಿಲ್ಲ. ಅವನು ಒಂದು ಕಡೆ ರಾಜ್ಯ ಆಳಬೇಕು ಅಂತ ಎಲ್ಲ ಕಡೆ ತಿರ್ಗಾಡ್ಕೊಂಡು ಬರ್ತಾನಂತೆ. ಯಾವ ಜಾಗ ಚೆನ್ನಾಗಿದೆ, ಎಲ್ಲಿ ನಾನು ನನ್ನ ರಾಜ್ಯವನ್ನು ಕಟ್ಕೋಬೋದು ಅಂತ ಹುಡುಕೊಂಡು ಹೋಗ್ತಾ ಇರ್ತಾನಂತೆ. ಎಲ್ಲಿ ಹೋದರೂ ಅವನಿಗೆ ಆನಂದ ಸಿಗಲ್ಲ, ಮತ್ತು ಯಾವ ಜಾಗನೂ ಅವನಿಗೆ ಸರಿ ಅನಿಸಲ್ಲ. ಹೀಗಿದ್ದಾಗ ಹಿಮಾಲಯದ ದಕ್ಷಿಣ ತೀರಕ್ಕೆ ಒಂದ್ಸಲ ಹೋಗ್ತಾನಂತೆ. ಅಲ್ಲಿ 9 ದ್ವಾರದ ಒಂದು ನಗರ ಇರುತ್ತಂತೆ, 9 ದ್ವಾರದ ನಗರ. ಆ ನಗರ ನೋಡಿದ ತಕ್ಷಣ ಇವನಿಗೆ ಏನೋ ಒಂಥರ ಆನಂದ. ಯಾಕಂದರೆ ಅಲ್ಲಿ ಒಳಗಡೆ ಹೋಗಿ ನೋಡ್ತಾನಂತೆ, ತುಂಬ ಚೆನ್ನಾಗಿರೋ ಗಾಳಿ, ವಾತಾವರಣ, ಮತ್ತು ಎಲ್ಲ ಕಡೆ ರೆಡಿಮೇಡ್ ಆಗಿರೋವಂಥ ಅರಮನೆ. ಅಂದರೆ ಅವನಿಗೆ ಯಾವ ಥರ ಅವನ ತಲೆಯಲ್ಲಿ ಊಹೆ ಇತ್ತು ಅದೇ ಥರ ಅರಮನೆ, ರೆಡಿಯಾಗಿರುವಂಥ ಕಿಚನ್, ರೆಡಿಯಾಗಿರುವಂಥ ದೇವ್ರ ಮನೆ, ಎಲ್ಲ ಫುಲ್ಲಿ ಫರ್ನಿಶ್ಡ್ ಚೆನ್ನಾಗಿರೋವಂಥ ಅರಮನೆ ಕಾಣುತ್ತಂತೆ. ಆವಾಗ ಇವನು ಯೋಚನೆ ಮಾಡ್ತಾನೆ, ಇಷ್ಟು ಚೆನ್ನಾಗಿದೆ, ಗಿಡ ಮರಗಳು, ಬಳ್ಳಿ, ಹೂವು ಎಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ, ನದಿ, ಏನು ಬೇಕು ಪ್ರತಿಯೊಂದು ಇಲ್ಲಿದೆ, ಈ ಜಾಗ ತುಂಬ ಚೆನ್ನಾಗಿದೆ, ನಾನು ಇಲ್ಲೇ ವಾಸವಾಗಬೇಕು ಅಂತ ಅವನ ಮನಸ್ಸಿಗೆ ಬರ್ತಾ ಇರುತ್ತಂತೆ. ಅದೇ ಸಮಯಕ್ಕೆ ಅಲ್ಲಿ ಒಂದು ಸುಂದರಿ ಸ್ತ್ರೀ ಅವಳು ನಡ್ಕೊಂಬರ್ತಾಳಂತೆ. ಅವಳು ಬರುವಾಗ ಅವಳ ಹಿಂದೆ 5 ಹೆಡೆಯ ಸರ್ಪ, 5 ಹೆಡೆಯ ಸರ್ಪ ಅವಳ ಹಿಂದೆ ಬರ್ತಾ ಇರುತ್ತಂತೆ. ಅದಲ್ಲದೆ 10 ಜನ ದೊಡ್ಡ ಸೋಲ್ಜರ್ಸ್, ಅಂದರೆ ಸೈನಿಕರು 10 ಜನ ಅವರು ನಡ್ಕೊಂಬರ್ತಾರಂತೆ. ಅವ್ರ ಹಿಂದೆ 100 ಜನ, ಅವ್ರ ಹಿಂದೆ 100 ಜನ ಸೈನಿಕರು. ಇವರು ಸೇನಾಧಿಪತಿಗಳ ಥರ ಅವ್ರ ಹಿಂದೆ ಇನ್ನೂ 100 ಜನ. ಅದಲ್ಲದೆ ಇನ್ನೊಬ್ಬ ಅವನು ಧೀಟವಾಗಿ ನಡ್ಕೊಂಬರ್ತಾ ಇದ್ರಂತೆ. ಇವಳು ಎಲ್ಲಿ ಹೋದರೂ ಇವರೆಲ್ಲ ಅವಳ ಜೊತೆ ನಡ್ಕೊಂಬರ್ತಾ ಇರೋರು. ಪುರಂಜನ ಈ ಸ್ತ್ರೀನ ನೋಡ್ತಾನಂತೆ. ನೋಡಿಬಿಟ್ಟು, ನೀನು ಯಾರು, ನೀನು ಇಲ್ಲಿ ಹೇಗಿದೆಯಾ, ಈ ನಗರ ಯಾವುದು, ಇವರೆಲ್ಲ ಯಾರು ಅಂತ ಕೇಳ್ತಾನಂತೆ. ಇವಳು, ನಾನು ಯಾರು ಅನ್ನೋ ಹಿನ್ನೆಲೆ ನನಗೆ ಗೊತ್ತಿಲ್ಲ, ನನ್ನ ಹಿನ್ನೆಲೆ ನನಗೆ ಗೊತ್ತಿಲ್ಲ, ಮತ್ತು ಈ ಸರ್ಪ ಯಾವುದು ನನಗೆ ಗೊತ್ತಿಲ್ಲ, ಈ 10 ಜನ ಸೇನಾಧಿಪತಿಗಳು ಯಾರು ನನ್ನ ಹಿಂದೆ ಬರ್ತಾ ಇದ್ದಾರೆ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಈ ಒಬ್ಬ ಯಾರು ನನ್ನ ಹಿಂದೆ ಇದ್ದಾರೆ ಇನ್ನೊಬ್ಬರು ಅವರು ನನಗೆ ಗೊತ್ತಿಲ್ಲ, ಈ ಅರಮನೆ ಯಾರ್ದು ಅಂತ ಕೇಳ್ತಾನಂತೆ, ಅದೂ ನನಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಇಲ್ಲಿ ವಾಸವಾಗಿದ್ದೀನಿ, ಇಲ್ಲಿದ್ದೀನಿ, ನಾನು ಆರಾಮಾಗಿದ್ದೀನಿ, ಇವರೆಲ್ಲ ಯಾವಾಗಲೂ ನನ್ನ ಒಟ್ಟಿಗಿರ್ತಾರೆ, ನಾನು ಮಲಗಿದ್ರೆ ಈ 5 ಹೆಡೆ ಸರ್ಪ ಏನಿದೆ ಅದನ್ನು ನನ್ನನ್ನು ಕಾವಲು ಮಾಡುತ್ತೆ ಅಂತ ಅವಳು ಹೇಳ್ತಾಳಂತೆ. ಆವಾಗ ಅವನು ಕೇಳ್ತಾನಂತೆ, ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ. ಇವಳು, ಹಾಂ ನಾನು ನಿನ್ನ ಮದುವೆ ಆಗ್ತೀನಿ, ನನಗೂ ಓಕೆ ಇದೆ, ನೀನು ಇಲ್ಲೇ ಇರ್ಬೋದು, ಈ ನಗರದಲ್ಲಿ ಏನು ಬೇಕು ನಿಂಗೆ ಅದೆಲ್ಲ ಇದೆ, ನೀನು ಇಲ್ಲೇ ಇರ್ಬೋದು ಅಂತ. ಈ ಪುರಂಜನ ಇಲ್ಲಿ ಯಾವಾಗ ಬರ್ತಾನೆ, ಪುರಂಜನ ಜೊತೆಯಲ್ಲಿ ಯಾವಾಗಲೂ ಅವನ ಸಖ ಒಬ್ಬ ಇರ್ತಾನಂತೆ. ಸಖ ಅಂದರೆ ಫ್ರೆಂಡ್. ಅವನ ಸಖ ಒಬ್ಬ ಇರ್ತಾನೆ, ಆದರೆ ಅವನು ಯಾರು ಅಂತ ಪುರಂಜನನಿಗೆ ಗೊತ್ತಾಗಲ್ಲ. ಅವನ ಫ್ರೆಂಡ್ ಯಾವಾಗಲೂ ಅವನ ಜೊತೇಲಿ ಇರ್ತಾನೆ, ಅವನ ಜೊತೆಲೇ ಬರ್ತಾನೆ, ಅವನು ಎಲ್ಲೋದ್ರೂ ಹೋಗ್ತಾನೆ, ಅವನು ಏನು ಮಾಡಿದ್ರು ಅವನ ಜೊತೆಲೇ ಇರ್ತಾನೆ. ಅವನು ಯಾರು ಅಂತ ಅವಿಜ್ಞಾತ ಅಂತ ಕರೀತಾರೆ ಅವ್ರನ್ನ. ಅವನ ಹೆಸರು ಏನಂತ ಇವನಿಗೆ ಗೊತ್ತಿಲ್ಲ. ಅವಿಜ್ಞಾತ ಅಂದರೆ ಹೆಸರು ಗೊತ್ತಿಲ್ಲದೆ ಇರೋರು. ಅವನು ಯಾವಾಗಲೂ ಅವನ ಜೊತೆಲಿ ಇರೋವನು. ಅಲ್ಲಿ ತನಕ ಇದ್ದವನು ಇವಾಗ ಆ ಹುಡುಗಿ ಯಾರು ಬಂದ್ಲು ಅವಳನ್ನ ಪ್ರಸೂತಿ ಅಂತ ಕರೋಣ. ಪುರಂಜನಿ ಅಂತ ಕರೆಯೋದು. ಪುರಂಜನಿ ಅಂದರೆ ಪುರಂಜನನ ಹೆಂಡತಿ ಆಗ್ತಾಳಲ್ಲ, ಅದಕ್ಕೆ ಪುರಂಜನಿ ಅಂತ ಹೆಸರು. ಇವಳು ಸಿಕ್ಕಿದಾಗ ಅವನು ಕಣ್ಮರೆ ಆಗೋಗ್ತಾನಂತೆ. ಅವನಿರಲ್ಲ, ಸಖ ಇರಲ್ಲ. ಇವನು ಪುರಂಜನಿನ ಎಷ್ಟು ಹಚ್ಕೋತಾನೆ ಅಂದರೆ, ಎಲ್ಲಿ ಹೋದರೂ ಪುರಂಜನಿ ಜೊತೆ ಹೋಗೋದು, ಮಲ್ಗೋದು ಪುರಂಜನಿ ಜೊತೆ, ಮಾತಾಡೋದು ಪುರಂಜನಿ ಜೊತೆ, ನಗೋದು ಪುರಂಜನಿ ನಕ್ಕಿದ್ರೆ ನಗೋದು, ಅಳೋದು ಪುರಂಜನಿ ಹತ್ರ ಅಳೋದು, ಇಲ್ಲ ಏನು ಮಾಡಿದ್ರು ಪುರಂಜನಿ ಏನು ಹೇಳ್ತಾಳೆ ಅದನ್ನೇ ಕೇಳ್ಕೊತಾ ಇದ್ನಂತೆ. ಅಂದರೆ ಯಾವ ಕೆಲಸ ಮಾಡಿದ್ರು ಅವಳ ಮೇಲೆ ಡಿಪೆಂಡೆಂಟು, ಏನು ಮಾಡಿದ್ರು ಅವಳು ಏನು ಹೇಳ್ತಾಳೆ ಅದನ್ನೇ ಮಾಡೋದು. ಸರಿ, ಹಿಂಗಾಯ್ತು. ಹೀಗೆ ಜೀವನ ನಡೆಸ್ತಾ ಇದ್ರು ಅವರು. 100 ಜನ ಮಕ್ಕಳಾದ್ರಂತೆ. 101 ಇಡೀ ಜಗತ್ತೇ ಇವರ ಮಕ್ಕಳ, ಆ ಇಡೀ ರಾಜ್ಯನೇ ಇವ್ರ ಮಕ್ಕಳಲ್ಲಿ ತುಂಬ್ಕೊಂಡ್ಬಿಡ್ತಂತೆ. ಹೀಗಿದ್ದಾಗ ಒಂದು ದಿವಸ ಇವನು ಪುರಂಜನ ಏನು ಮಾಡಿದ್ನಂತೆ, ಬೇಟೆ ಆಡೋಕ್ಕೆ ಹೋಡ್ನಂತೆ. ಅವ್ನು ಬೇಟೆ ಆಡೋಕ್ಕೆ ಹೋಗುವಾಗ ಪುರಂಜನಿ ಹತ್ರ ಯಾಕಂದರೆ ನಾನು ಹೇಳಿದೆ, ಏನು ಮಾಡಿದ್ರು ಅವಳನ್ನ ಕೇಳಿಬಿಟ್ಟೆ ಮಾಡೋದು, ಎಲ್ಲಿ ಹೋದರೂ ಅವಳನ್ನ ಕೇಳಿಬಿಟ್ಟೆ ಮಾಡೋದು. ಒಂದು ದಿವಸ ಅವಳಿಗೆ ಕಾಣಿಸ್ಲಿಲ್ಲ, ಇವನು ಬೇಟೆ ಆಡೋಕ್ಕೆ ಹೊಟ್ಟೋದ್ನಂತೆ.
ಬೇಟೆ ಆಡೋಕ್ಕೆ ಹೋಗಿ ಅಲ್ಲಿ ಮೃಗಗಳನ್ನೆಲ್ಲ ಸಾಯಿಸಿ ವಾಪಸ್ ಬರ್ತಾನಂತೆ. ಪುರಂಜನಿಗೆ ತುಂಬ ಸಿಟ್ಟು ಬಂದಿರತ್ತಂತೆ. ಅವಳು ಇವನು ನೋಡಿ ಮಾತಾಡ್ಸೋದೇ ಇಲ್ವಂತೆ. ಇವನು ಹೋಗಿ ಅವಳನ್ನು ಏನಾದರೂ ಮಾಡಿ ಪೂಸಿ ಹೊಡಿಬೇಕು ಅಂತ ಹೇಳಿಬಿಟ್ಟು ಅವಳ ಹತ್ರ ಮಾತಾಡಿ, ಪುರಂಜನಿ ನಾನು ಹೋದೆ, ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ, ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಜೀವನ ನಡೆಯಲ್ಲ, ನನಗೆ ಈ ಥರ ಆರಾಮಾಗಿರೋಕ್ಕಾಗಲ್ಲ, ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ ಅಂತ ಅವಳದನ್ನ ಕಾಡಿ ಬೇಡಿ ಕಾಲು ಹಿಡಿತಾನಂತೆ. ಆವಾಗ ಅವಳು ಹೇಳ್ತಾಳಂತೆ, ನೀನು ನನ್ನನ್ನು ಹೇಳ್ದೆ ಹೆಂಗೋದೆ, ನೀನೇನು ಕೆಲಸ ಮಾಡಿದ್ಯಾ, ಹೋಗಿ ಬಂದು ನೀನೇನು ಕೆಲಸ, ಮೃಗಗಳ ಹತ್ಯೆ ಮಾಡಿದ್ಯಾ ಅಂತ ಹೇಳ್ತಾನಂತೆ. ಹೀಗೆ ಅವಳಲ್ಲೇ ಮುಳುಗೋಗಿ ಅವನ ಜೀವನ ನಡೆಸ್ತಾ ಇದ್ದ. ಹೀಗೆ ಇದ್ದಾಗ ಅಕ್ಕಪಕ್ಕ ರಾಜ್ಯದವರು, ಚಂದವೇಗ ಅನ್ನೋ ರಾಜ, ಆ ರಾಜ ಅವನೇನು ಮಾಡ್ತಾನೆ, ಈ ಪುರಂಜನನ ಅರಮನೆ ಮೇಲೆ ದಾಳಿ ಮಾಡ್ತಾ ಇದ್ನಂತೆ ಯಾವಾಗಲೂ. ಇವಾಗ ಅವನಿಗೇನು ಗೊತ್ತಾಯಿತು, ಇವನು ಈ ಹೆಣ್ಣಲ್ಲಿ ಮುಳುಗೋಗಿದ್ದಾನೆ, ಮತ್ತು ಅವನಿವಾಗ ಬೇರೆ ಏನು ಕಾರ್ಯ ಮಾಡೋಕ್ಕೆ ರೆಡಿ ಇಲ್ಲ, ಅವನೊಂಥರ ಸೋತೋಗ್ತಾ ಇದ್ದಾನೆ, ನಾನು ಹೋಗಿ ಇವಾಗ ಅಟ್ಯಾಕ್ ಮಾಡ್ಬೋದು ಅಂತ ಅವನಲ್ಲಿ 366 ಜನ ಸೈನಿಕರು, ಅವ್ರ ಹೆಂಡತಿಯರು 360 ಜನ ಸೈನಿಕರ ಹೆಂಡತಿಯರು ಇವರೆಲ್ಲ ಬಂದು ಅಲ್ಲಿಗೆ ಆಕ್ರಮಣ ಮಾಡ್ತಾರಂತೆ. ಆವಾಗ ಪಕ್ಕದಲ್ಲೇ ಒಬ್ಬ ಫಾರಿನರ್ ಯವನ ಅವನಿದ್ದಂತೆ. ಅವನು ಇವಾಗ ಇದೇ ಸರಿಯಾದ ಸಮಯ ನನಗೂ, ನಾನು ಹೋಗಿ ಆ ರಾಜ್ಯನ ಅಟ್ಯಾಕ್ ಮಾಡಬೇಕು ಅಂತ ಅವನು ಹೋಗಿ ಅಲ್ಲಿ ಆಕ್ರಮಣ ಮಾಡ್ತಾನಂತೆ. ಆಮೇಲೆ ಏನಾಗತ್ತೆ, ಅವನ ಅಟ್ಯಾಕ್ ಮಾಡೋ ಮುಂಚೆ ಅಟ್ಯಾಕ್ ಮಾಡ್ತಾನೆ. ಅವನು ಮೆತ್ತಿಗೆ ಹೇಗೆ ಅರಮನೆ ಒಳಗಡೆ ಹೋಗಬೇಕು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಅವನು ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿ ಹೊರಗಡೆ ಜರ ಅನ್ನೋ ಒಂದು ಸ್ತ್ರೀ ಅವಳು ಬರ್ತಾಳಂತೆ. ಅವಳು ನಡ್ಕೊಂಡು ಬರ್ತಾ ಇರುವಾಗ ನಾರದರು ಸಿಗ್ತಾರಂತೆ. ನಾರದರು ಸಿಕ್ಕಿದಾಗ ಅವಳು ಹೇಳ್ತಾಳಂತೆ, ನಾನು ಮದುವೆ ಆಗಬೇಕಂತ ಇದ್ದೀನಿ, ನಾರದರೇ ನೀನು ನನ್ನನ್ನು ಮದುವೆ ಆಗುವಂತ. ನಾರದ ಹೇಳ್ತಾನಂತೆ, ನಾನು ನಿನಗೆ ಮದುವೆ ಆಗಲ್ಲ, ನನಗೆ ನಾನು ಬ್ರಹ್ಮಚಾರಿ, ನಾನು ಯಾರನ್ನೂ ಮದುವೆ ಆಗಲ್ಲ, ನೀನು ಹೋಗು ನನ್ನನ್ನು ಬಿಟ್ಟು ಅಂತ. ನಿಮ್ಗೆ ಹಂಗೆ ಬೇಕು ಅಂದರೆ ಚಂದವೇಗ ಅಂತ ಇದ್ದಾನೆ ರಾಜ, ಅವನ ಹತ್ರ ಹೋಗಿ ಮದುವೆ ಆಗು, ಅವನಿಗೆ ಕೇಳ್ಕೊ ಅಂತ. ಅಲ್ಲಿಗೆ ಹೋಗ್ತಾಳಂತೆ. ಚಂದವೇಗ ಹೇಳ್ತಾನಂತೆ, ನಾನು ನಿನಗೆ ಮದುವೆ ಆಗಲ್ಲ, ನನ್ನ ತಮ್ಮ ಒಬ್ಬ ಇದ್ದಾನೆ ಪ್ರಜ್ವರ ಅಂತ, ಪ್ರಜ್ವರನಿಗೆ ನೀನು ಹೋಗಿ ಕೇಳೋ, ಅವನೇನಾದರೂ ಮದುವೆ ಆದರೆ ಆಗ್ತಾನೆ ಅಂತ. ಸರಿ, ಅಲ್ಲಿಗೆ ಹೋಗ್ತಾಳೆ. ಪ್ರಜ್ವರನ್ ಕೇಳ್ತಾನೆ. ಪ್ರಜ್ವರ ಆಯಿತು ಮದುವೆ ಆಗ್ತೀನಿ ಅಂತ. ಇವಾಗ ಈ ಹುಡುಗಿ ಜರ ಅಂತ ಏನಿದ್ದಾಳೆ ಅವಳು ಇವಾಗ ಏನು ಮಾಡಬೇಕು ಅಂತ ಮುಂದೆ ಈ ಪುರಂಜನನ ಆಸ್ಥಾನದ ಮೇಲೆ ಅವಳಿಗೂ ಕಣ್ಣು. ಅವಳು ಏನು ಮಾಡ್ತಾಳೆ, ಅವಳು ಅಲ್ಲಿಗೆ ಬಂದ್ಬಿಟ್ಟು ಆಕ್ರಮಣ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳು ಬಂದಿದ್ದ ತಕ್ಷಣ ಪ್ರಜ್ವರ ಕೂಡ ಅಲ್ಲಿಗೆ ಬರ್ತಾನಂತೆ. ಪ್ರಜ್ವರ ಬಂದು ಅವಳೇನು ಮಾಡ್ತಾಳೆ, ಬಂದು ಜ್ವರೇನ ಹುಡುಗಿ ಯಾಳು ಬರ್ತಾಳೆ, ಅವಳು ಬಂದಿದ್ದ ತಕ್ಷಣ 5 ಹೆಡೆ ಸರ್ಪನ ಸಾಯಿಸ್ತಾಳಂತೆ. ಅದು ಸಾಯಿಸಿದ ತಕ್ಷಣ 10 ಸೈನಿಕರು ಯಾರಿದ್ರು ಅವರು ಸತ್ತೋಗ್ತಾರಂತೆ. ಅವ್ರು ಸತ್ತಿದ ತಕ್ಷಣ ಈ ಪುರಂಜನನಿಗೆ ಯಾವ ಶಕ್ತಿಯೂ ಇರಲಿಲ್ಲ. ಅವನು ಸಾಯೋ ಸ್ಥಿತಿಗೆ ಬಂದ್ಬಿಡ್ತಾನೆ. ಸಾಯೋ ಹೊತ್ತಿಗೆ ಅವನಿಗೆ ನೆನಪಿಗೆ ಬರೋದು ಅವನ ಹೆಂಡತಿ. ಯಾಕಂದರೆ ಅವನ ಹೆಂಡತಿ ಅಂದರೆ ಪಂಚಪ್ರಾಣ ಅವನಿಗೆ. ಅವಳನ್ನೇ ನೆನೆಸ್ಕೊಂಡು ಹಾಗೆ ಅವನು ಸತ್ತೋಗ್ತಾನಂತೆ. ಅವನು ಸತ್ತ ಮೇಲೆ ಈ ಪುರಂಜನಿ ಗಂಡ ಸತ್ತ ಅಂತ ಸಹಗಮನ, ಅಂದರೆ ಅವಳು ಅವನೊಟ್ಟಿಗೆ ಸಾಯೋದು, ಬೆಂಕಿಲಿ ಬೀಳೋವಂಥದ್ದು. ಅವಳು ಸಾಯುವಾಗ ಪುರಂಜನನನ್ನೇ ನೆನೆಸ್ಕೊಂಡು ಸಾಯ್ತಾಳೆ. ಸೊ ಹೀಗೆ ಸಾಯೋ ಹೊತ್ತಿಗೆ ನಾನು ಹೇಳಿದ್ದೆ, ಸಾಯೋ ಹೊತ್ತಿಗೆ ನಾವು ಯಾರನ್ನು ನೆನೆಸ್ಕೋತೀವೋ ನಾವು ಅದೇ ಜನ್ಮ ಮುಂದಿನ ಜನ್ಮದಲ್ಲಿ ಪಡಿತೀವಿ ಅಂತ. ಇದೇ ರೀತಿ ಪುರಂಜನಿಯನ್ನು ನೆನೆಸ್ಕೊಂಡು ಸತ್ತಿದ್ದಕ್ಕೆ ವಿದರ್ಭ ರಾಜ್ಯದಲ್ಲಿ ವೈದರ್ಭಿ ಅಂತ ಹುಟ್ಟುತ್ತಾನಂತೆ. ಹುಡುಗಿಯಾಗಿ ಹುಟ್ಟುತ್ತಾನಂತೆ ಅವನಲ್ಲಿ. ಈ ಪುರಂಜನನನ್ನು ನೆನೆಸ್ಕೊಂಡು ಅವಳು ಸಾಯ್ತಾಳಲ್ಲ, ಅವಳು ಪಾಂಡ್ಯ ದೇಶದಲ್ಲಿ ಮಲಯ ಧ್ವಜ ಅಂತ ಹುಟ್ಟುತ್ತಾಳಂತೆ. ಅವಳು ಮಲಯ ಧ್ವಜ ಅನ್ನೋ ರಾಜನ ಅಂತ ಹೆಸರು ಬರುತ್ತೆ ಅವಳಿಗೆ, ಮಲಯ ಧ್ವಜ ಅಂತ. ಅಲ್ಲಿ ಗಂಡಾಗಿ ಹುಟ್ಟುತ್ತಾಳಂತೆ. ಹೀಗೆ ಇಬ್ಬರು ಇದ್ದಾಗ ಇಬ್ಬರು ಜನ್ಮ ತಗೊಂಡಿದ್ದಾರೆ.
ಒಬ್ರನ್ನೊಬ್ರು ಮತ್ತೆ ಅದೇ ಜನ್ಮದಲ್ಲಿ ಭೇಟಿ ಆಗ್ತಾರಂತೆ. ಮತ್ತು ಅವರಿಬ್ಬರು ಒಬ್ರನ್ನೊಬ್ರು ಮದುವೆ ಮಾಡ್ಕೋತಾರಂತೆ. ಮದುವೆ ಮಾಡಿಕೊಂಡು ಮಲಯ ಧ್ವಜ ಮತ್ತು ಇವನು ವೈದರ್ಭಿ ಇಬ್ಬರು ಮದುವೆ ಮಾಡಿಕೊಂಡು, ಇವಾಗ ಮಲಯ ಧ್ವಜ ಇದು ರಿವರ್ಸ್ ಆಗಿದೆ, ಜೆಂಡರ್ ರಿವರ್ಸ್ ಆಗಿದೆ. ಸೊ ಇಬ್ಬರು ಮದುವೆ ಮಾಡಿಕೊಂಡು ರಾಜ್ಯ ಆಳ್ತಾರೆ, ಅವ್ರಿಗೂ ಮಕ್ಕಳಾಗತ್ತೆ, ಅವರೆಲ್ಲ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಇವಾಗ ಮಲಯ ಧ್ವಜಂಗೆ ಜ್ಞಾನೋದಯ ಆಗಿ ನಾನು ಬೇಕಾದಷ್ಟು ಸಂಪಾದಿಸಿದ್ದೀನಿ, ಈಗ ಈ ರಾಜ್ಯವನ್ನು ನನ್ನ ಮಕ್ಕಳಿಗೆ ಬಿಟ್ಬಿಟ್ಟು ನಾನು ಕಾಡಿಗೆ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಿ ನಾನು ತಪಸ್ ಮಾಡ್ಕೊಂಡು ನನ್ನ ಜೀವನ ಕಲಿಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾನಂತೆ. ಆವಾಗ ವೈದರ್ಭಿ ಕೂಡ ಅವನ ಜೊತೆಲಿ ಬರ್ತಾನಂತೆ. ಇಲ್ಲಿಗೆ ಬಂದು ಮಲಯ ಧ್ವಜ ತಪಸ್ ಮಾಡಿ ಯೋಗ ಸಾಧನೆಯಿಂದ ಪ್ರಾಣ ತ್ಯಾಗ ಮಾಡ್ತಾನಂತೆ. ಪ್ರಾಣ ತ್ಯಾಗ ಮಾಡಿದಾಗ ಅವನಿಗೆ ಮೋಕ್ಷ ಸಿಗತ್ತೆ. ಈ ವೈದರ್ಭಿ ಹೆಣ್ಣೆ ಆಗಿ ಯಾರಿದ್ಲೋ ಆ್ಯಕ್ಚುಲಿ ಅವಳು ಹಿಂದಿನ ಜನ್ಮದಲ್ಲಿ ಪುರಂಜನ. ಅವಳು ಸಹಗಮನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಅವನ ಜೊತೆಲೇ ಸಾಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳ ಹಿಂದೆ ಯಾರೋ ಒಬ್ಬರು ಬಂದು ತಟ್ಟುತ್ತಾರಂತೆ ಅವಳ ಬೆನ್ನ ಮೇಲೆ. ತಟ್ಟಿಬಿಟ್ಟು, ನಾನು ಯಾರು ನಿನ್ಗೆ ಗೊತ್ತಾಯ್ತಾ ಅಂತ. ಇಲ್ಲ, ಗೊತ್ತಾಗಲಿಲ್ಲ. ನಾನು ನಿನ್ನ ಸಖ, ಮುಂಚೆ ನೀನು ಪುರಂಜನನಾಗಿದ್ದಾಗಲೂ ನಾನು ನಿನ್ನ ಜೊತೆ ಇದ್ದೆ, ಆದರೆ ಯಾವಾಗ ನೀನು ನಿನ್ನ ಸಂಸಾರದ ಸುಳಿವಲ್ಲಿ ಸಿಕ್ಕಾಕೊಂಡೆ ನನ್ನನ್ನು ನೀನು ಮರ್ತುಬಿಟ್ಟೆ. ನಾನು ಅವಿಜ್ಞತ ಸಖ, ನನ್ನನ್ನು ನೀನು ಮರ್ತೆ. ಈವಾಗ ನಾನು ನಿನ್ನೊಟ್ಟಿಗೆ ಬಂದಿದ್ದೀನಿ, ನೀನೇನು ಮಾಡ್ತಾ ಇದೀಯಾ? ನೀನು ದೇವರನ್ನು ನೆನೆಸ್ಕೊಂಡು ನಿನ್ನ ಜೀವನವನ್ನು ತ್ಯಾಗ ಮಾಡು, ಆವಾಗ ನಿಂಗೆ ಮೋಕ್ಷ ಸಿಗತ್ತೆ ಅಂತ ಅವನು ಹೇಳ್ತಾನಂತೆ. ಆ ಮಾತು ಹೇಳಿದಾಗ ವೈದರ್ಭಿಗೆ ಏನೋ ಒಂಥರ ಮನಸ್ಸಲ್ಲಿ ಬೇರೆ ಯೋಚನೆ ಬಂದು, ಹೌದು ಇವನು ಹೇಳ್ತಾ ಇರೋದು ಸರಿ, ನಾನು ನನ್ನ ಜೀವನ ಬಿಡಬೇಕು ಅಂದರೆ ದೇವರನ್ನು ನೆನೆಸ್ಕೊಂಡು ಬಿಡಬೇಕು ಅಂತ ಹೇಳಿ ಅಲ್ಲಿ ಹಾಗೇ ದೇವರನ್ನು ನೆನೆಸ್ಕೊಂಡು ಅವಳ ಪ್ರಾಣ ತ್ಯಾಗ ಮಾಡ್ತಾಳಂತೆ. ಆವಾಗ ಅವಳಿಗೆ ಮೋಕ್ಷ ಸಿಗತ್ತೆ. ನಾರದರು ಈ ಕತೆ ಹೇಳಿ ಪ್ರಾಚೀನ ಬಾರ್ಹಿಗೆ ಕೇಳಿದ್ರಂತೆ, ಏನಾದರೂ ಅರ್ಥ ಆಯ್ತಾ ನಿಂಗೆ ಈ ಕಥೆಯಲ್ಲಿ ಅಂತ. ಆ ಪ್ರಾಚೀನ ಬಾರಿ ತಲೆ ಅಷ್ಟಿಲ್ಲ, ಜ್ಞಾನ ಇಲ್ಲ. ಅವನು ಚಂದಮಾಮದಲ್ಲಿ ಕತೆ ಓದಿತ್ತಾರ, ಏನೋ ಕತೆ ಹೇಳಿದ್ರಿ, ನಂಗಿದ್ರದ್ದು ಏನೂ ಅರ್ಥ ಆಗಿಲ್ಲ, ನೀನೇ ನನಗಿದ್ರ ಅರ್ಥ ಹೇಳಬೇಕು ನಾರದರೆ ದಯವಿಟ್ಟು ಅಂತ ಹೇಳ್ತಾರೆ. ನಿಮಗೆ ಯಾರಿಗಾದ್ರೂ ಏನಾದರೂ ಅರ್ಥ ಆಗಿದ್ದರೆ ಹೇಳ್ಬೋದು. ನನಗೂ ಅದು ಅರ್ಥ ಆಗಿಲ್ಲ ಓದಿದ್ದಾಗ, ಆಮೇಲೆ ಗೊತ್ತಾಗಿದ್ದು. ಅಂದರೆ ನಾರದರು ಹೇಳ್ತಾರಂತೆ, ನಾನು ಪುರಂಜನ ಅಂತ ಯಾರ ಕತೆ ಹೇಳಿದೆ ಅದಿನ್ಯಾರ ಕತೆನೂ ಇಲ್ಲ, ನಮ್ಮ ಜೀವನದ ಕತೆ. ಪುರಂಜನ ಅಂದರೆ ನಮ್ಮ ಜೀವನ. ನಾವು ನಮ್ಮ ಜೀವನಕ್ಕೆ ಬರುವಾಗ ನಮ್ಮ ಜೀವ ಇಲ್ಲಿದ್ದಾಗ ನಮ್ಮೊಟ್ಟಿಗೆ ಪರಮಾತ್ಮ ಅವಿಜ್ಞಾತ ಸಖನಾಗೆ ನಮ್ಮ ಜೊತೆಲಿ ಇರ್ತಾನಂತೆ. ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮೊಟ್ಟಿಗೆ ಯಾರಿರೋದು? ನಮ್ಮ ದೇವರು. ನಮ್ಮ ಮನಸ್ಸಲ್ಲಿ ಅವನೇ ಕೂತಿರ್ತಾನಂತೆ. ದೊಡ್ಡವ್ರು ಆಗ್ತಾ ಆಗ್ತಾ ನಾವು ಯಾವಾಗ ಈ 9 ದ್ವಾರ ಅಂದರೆ ನವರಂಧ್ರಗಳು, 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆ, ಬಾಯಿನ ಹೊಳ್ಳೆ, ಇದೆಲ್ಲ 7 ದ್ವಾರಗಳು. ಮುಖದಲ್ಲೇ 7 ದ್ವಾರಗಳು. ಇನ್ನೆರಡು ದ್ವಾರ ಮಲಮೂತ್ರ ವಿಸರ್ಜನೆ ಮಾಡೋ ದ್ವಾರ, ಅದೇ 9 ರಂಧ್ರಗಳು. ಇದೇ ನಮ್ಮಲ್ಲಿರೋ 9 ದ್ವಾರಗಳು. ಈ 9 ದ್ವಾರಗಳಲ್ಲಿ ನಮ್ಮಲ್ಲಿ ಏನು ಬೇಕೋ ಅದು ಬರುತ್ತೆ, ಏನು ಬೇಕೋ ಅದು ಹೋಗುತ್ತೆ. ಈ 9 ದ್ವಾರಗಳನ್ನು ನಾವು ಸರಿಯಾಗಿ ರಕ್ಷಣೆ ಮಾಡ್ತೀವ ಇಲ್ವಾ? ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯ ಸುವಾಸನೆ ನಮಗೆ ಬರಬೇಕು, ಒಳ್ಳೆಯ ಮಾತು ನಾವು ನುಡಿಬೇಕು. ಆ ದ್ವಾರದಿಂದ ಒಳ್ಳೆ ಕಾರ್ಯಗಳಾಗಬೇಕು. ಬಟ್ ನಾವು ಅದನ್ನು ಮಾಡಕ್ಕೆ ಬಿಡ್ತೀವ? ಇದನ್ನು ನಾವು ಯೋಚನೆ ಮಾಡಬೇಕು. ಅದಲ್ಲದೆ ನಾರದರು ಹೇಳೋದೇನೆಂದರೆ, ನಮ್ಮಲ್ಲಿರೋ ಈ 9 ದ್ವಾರ ನಾವು ಸರಿಯಾಗಿ ಉಪಯೋಗಿಸ್ತೀವ ಇಲ್ವಾ ಅದನ್ನು ನಾವು ಯೋಚನೆ ಮಾಡಬೇಕು. ಈ 5 ಈ ಟೈಮಿಗೆ ನಮ್ಗೆ ಏನಾಗತ್ತೆ, ನಾವು ದೊಡ್ಡವರಾಗ್ತಾ ಆಗ್ತಾ ಬುದ್ಧಿ ನಮಗೆ ಹೆಚ್ಚಾಗಕ್ಕೆ ಹೋಗುತ್ತೆ. ಆ ಬುದ್ಧಿ ನಮಗೆ ಹೆಚ್ಚಾದಾಗ ಬುದ್ಧಿನೇ ನಾವು ಆಲಂಗಿಸ್ತೀವಿ. ಇದು ಯಾರು? ಪುರಂಜನಿನ ಮದುವೆ ಆಗೋದು ಅಂದರೆ ನಮ್ಮ ಬುದ್ಧಿ ಶಕ್ತಿ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾಗ ಆ ದೇವರನ್ನು ಮರೆತು, ನಮ್ಮಲ್ಲಿರೋ ಅವಿಜ್ಞಾತ ಸಖನನ್ನು ಮರೆತು, ಈ ಬುದ್ಧಿ, ನನಗೆ ಎಲ್ಲ ಗೊತ್ತು, ನನಗೆ ಎಲ್ಲ ಗೊತ್ತಿರೋದು, ಬುದ್ಧಿನ ನಾವು ಜಾಸ್ತಿ ನಂಬಕ್ಕೆ ಶುರು ಮಾಡ್ತೀವಿ. ಈ ನಮ್ಮ ದೇಹ ಕಾಪಾಡೋದು ಯಾವುದು? ಪಂಚಪ್ರಾಣ. ಈ ಪಂಚಪ್ರಾಣ ಯಾವುದು? 5 ಹೆಡೆ ಸರ್ಪ. 5 ಹೆಡೆ ಸರ್ಪ ನಮ್ಮನ್ನು, ನಾವು ಮಲಗಿದ್ದಾಗಲೂ ನಮ್ಮನ್ನು ಕಾಯೋದು 5 ಹೆಡೆ ಸರ್ಪ. ಅಂದರೆ ನಮ್ಮ ಪಂಚಪ್ರಾಣಗಳು ನಮಗೆ ಕಾಪಾಡುತ್ತೆ. ಅದಕ್ಕೆ ನಮ್ಮ ಪ್ರಾಣವಾಯು ಹಾಗೆ ನಮ್ಮಲ್ಲಿರುತ್ತೆ. ಅದಲ್ಲದೆ 10 ಸೈನಿಕರು ಅಂದರೆ
10 ಆರ್ಗನ್ ಸೆನ್ಸಸ್ ನಮ್ಮಲ್ಲಿ. ಜಿತೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಜಿತೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಅಂದರೆ ಗೊತ್ತಿದೆ ನಿಮಗೆ, ನಾವು ಮಾಡೋ ಕೆಲಸ ಮತ್ತು ನಮ್ಮ ಈ ಅಂಗಗಳು ಯಾವ ಸೆನ್ಸ್ ಆರ್ಗನ್ಸ್ ಏನೇನು ಕಾರ್ಯ ಮಾಡುತ್ತೆ ಅದನ್ನು ನಾವು ಹೇಳೋದು. ಇನ್ನೂ ಒಂದು ದೊಡ್ಡ ಸೇನಾಧಿಪತಿ ಅಂದರೆ ಮನಸ್ಸು, ಅಂದರೆ 10+1 ಮನಸ್ಸು. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಏಕಾದಶಿ ಮಾಡಬೇಕು ಅಂತ ಹೇಳ್ತಾರೆ. ಈ 10 ಇಂದ್ರಿಯಗಳನ್ನು ನಾವು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಗೆ ಮಾಡಬೇಕು ಅಂದರೆ ಏಕಾದಶಿ ಪಾಲಿಸಿದ್ರೆ ಇದೆಲ್ಲ ನಮ್ಮ ಹತೋಟಿಗೆ ಬರುತ್ತಂತೆ. ಇದನ್ನು ಈ ಪುರಂಜನ ಕಥೆಯಲ್ಲಿ ಹೇಳೋದವರು, ಪುರಂಜನ ಉಪಾಖ್ಯಾನದಲ್ಲಿ ಹೇಳ್ತಾರೆ. ಅಂದರೆ ಈ 10 ಜನ ಅವ್ರ ಹಿಂದೆ ಅಷ್ಟು 1000 ಇವರುಗಳು ಸೈನಿಕರು ಅಂದರೆ ನಾವು ಮಾಡೋ ಕಾರ್ಯಗಳು, ಅದು ನಮ್ಮ ಕೈಯಲ್ಲಿ ಏನೇನು ಕೆಲಸ ಮಾಡಿಸುತ್ತೆ ಅದು ಈ ಉಪಾಖ್ಯಾನ ಕೊಡ್ತಾರೆ. ಅದಲ್ಲದೆ ಹೋಗ್ತಾ ಹೋಗ್ತಾ ಚಂದವೇಗ ಅಂತ ಹೇಳ್ತಾರೆ. ಚಂದವೇಗ ಅಂದರೆ ಏನು? ಪ್ರತಿ ವರ್ಷ ನಾವು ಕಲಿತಾ ಇರ್ತೀವಲ್ವಾ ಅದು. ಚಂದವೇಗನ ಸೈನಿಕರು 360 ಗಂಡಸರು 360 ಹೆಂಗಸರು, ಅಂದರೆ 360 ದಿವಸ 360 ರಾತ್ರಿಗಳು. ಪ್ರತಿಯೊಂದು ಅದು ಯಾವಾಗ ನಮ್ಮನ್ನು ಆಕ್ರಮಣಿಸುತ್ತೆ, ನಮ್ಮ ಆಯಸ್ಸು ಕ್ಷೀಣಿಸಕ್ಕೆ ಶುರುವಾಗತ್ತೆ. ಪ್ರತಿಯೊಂದು ದಿವಸ ಹೋಗ್ತಾ ಇದ್ದಾಗೆ ನಮ್ಮ ಆಯಸ್ಸು ಕ್ಷೀಣಿಸುತ್ತಂತೆ. ಇದರಲ್ಲಿ ಒಂದು ಕತೆ ರಾಘವೇಂದ್ರ ಸ್ವಾಮಿಗಳು ಬರೆದಿರೋದು ಏನಂದರೆ, ಒಂದ್ಸಲ ಅಶ್ವಿನಿ ದೇವತೆಗಳು ಒಂದು ರಾಜನನ್ನು ನೋಡೋದಕ್ಕೆ ಬರ್ತಾರಂತೆ. ಅವ್ರು ಬಂದಾಗ ಸೈನಿಕರು ದ್ವಾರಪಾಲಕರು ದ್ವಾರದಲ್ಲಿ ನಿಂತ್ಕೊಂಡು ಹೇಳ್ತಾರಂತೆ, ರಾಜ ಮೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದಾನೆ, ಅವನು ಸ್ನಾನ ಮಾಡಿಲ್ಲ, ನೀವು ಅವನನ್ನು ಈಗ ಭೇಟಿ ಆಗೋಕ್ಕಾಗಲ್ಲ. ಅದಕ್ಕೆ ಅಶ್ವಿನಿ ದೇವತೆಗಳು ಹೇಳ್ತಾರಂತೆ, ಪರವಾಗಿಲ್ಲ, ಅವನು ಹೇಗಿದ್ದಾನೆ ನಾನು ಅವನನ್ನು ಹಾಗೆ ನೋಡಬೇಕು ಅಂತ. ಆವಾಗ ರಾಜ ಹಾಗೆ ಅವನು ಮೈಗೆಲ್ಲ ಎಣ್ಣೆ ಹಚ್ಕೊಂಡೇ ಮುಂದೆ ಬರ್ತಾನಂತೆ. ಅಶ್ವಿನಿ ದೇವತೆಗಳನ್ನ ನೋಡಿಬಿಟ್ಟು ನಮಸ್ಕಾರ ಮಾಡಿ, ನಾನು ಬರ್ತೀನಿ, ಒಂದು 5 ನಿಮಿಷ ನಾನು ತಯಾರಾಗಿ ಬರ್ತೀನಿ, ನೀವು ಕಾಯಿರಿ ಅಂತ ಬೇಡ್ಕೊಂಡು ಹೋಗಿ ತಯಾರಾಗಿ ಬರ್ತಾನಂತೆ. ಅಶ್ವಿನಿ ದೇವತೆಗಳು ಅವನನ್ನು ವಾಪಸ್ ಬಂದಿದ ತಕ್ಷಣ ನೋಡಿಬಿಟ್ಟು ಜೋರಾಗಿ ನಗ್ತಾರಂತೆ. ಅದಕ್ಕೆ ರಾಜನ್ಗೆ ಅರ್ಥ ಆಗಲ್ಲ ಯಾಕೆ ಇವ್ರು ನಗ್ತಾ ಇದ್ದಾರೆ ಅಂತ. ಕೇಳ್ತಾನಂತೆ, ಯಾಕೆ ನೀವು ನಗ್ತಾ ಇದ್ದೀರಾ? ಇನ್ಫ್ಯಾಕ್ಟ್ ನೀವು ನಗ್ಬೇಕಾಗಿದ್ದು ನಾನು ಮುಂಚೆ ಬಂದಿದ್ದ ಅವತಾರದಲ್ಲಿ, ನಾನು ಎಣ್ಣೆ ಹಚ್ಕೊಂಡು ಮೈಯಲ್ಲಿ ಬಟ್ಟೆ ಹಾಕ್ಕೊಳ್ದೆ ಬಂದಿದ್ದೆ, ಆವಾಗ ನೀವು ನನ್ನನ್ನು ನೋಡಿ ನಗ್ಬೇಕಾಗಿತ್ತು. ಇವಾಗ ನಾನು ರಾಜನ ಥರ ವೇಷ ಹಾಕ್ಕೊಂಡು, ನನ್ನ ರಾಜನ ವೇಷ ಹಾಕ್ಕೊಂಡು ಬಂದಿದ್ದೀನಿ, ಇವಾಗ ನನ್ನನ್ನು ನೋಡಿ ನಗ್ತಾ ಇದ್ದೀರಾ ಯಾಕೆ ಅಂತ. ಅದಕ್ಕೆ ಅಶ್ವಿನಿ ದೇವತೆಗಳು ಹೇಳ್ತಾರಂತೆ, ಆವಾಗಲೇ ನೀನು ಚೆನ್ನಾಗಿದ್ದೆ, ಇವಾಗ ನಿನ್ನ ಮೈಯಲ್ಲಿ ಸುಕ್ಕಟ್ಬಿಟ್ಟಿದೆ ಆಲ್ರೆಡಿ. ಅಂದರೆ ಆವಾಗಿಂದ ಇವಾಗ, ಅಂದರೆ ಆ್ಯಸ್ ದ ಟೈಮ್ ಗೋಸ್ ನಮ್ಮನ್ನು ಈ ಚಂದವೇಗಗಳು ಈ 360 ದಿನ ಮತ್ತು ರಾತ್ರಿಗಳು ನಮ್ಮನ್ನು ಆಕ್ರಮಣ ಮಾಡ್ತಾ ಇರುತ್ತೆ. ಅಂದರೆ ನಮ್ಮ ಆಯುಸ್ಸನ್ನು ಕ್ಷೀಣಿಸ್ತಾ ಇರುತ್ತೆ. ನಮ್ಮಲ್ಲಿ ಇಷ್ಟಿಷ್ಟು ಚೂರು ಚೂರು ಏನೋ ಚೂರು ರಿಂಕಲ್ಸು ಅದು ಇದು ಬರುತ್ತೆ. ಬಟ್ ಅದು ನಮಗೆ ಕಾಣೋದು ಯಾವಾಗ? ಅದು ದೊಡ್ಡದಾಗದಾಗ ಮಾತ್ರ ನಮ್ಗೆ ಗೊತ್ತಾಗೋದು. ಅಂದರೆ ಎವ್ರಿ ಡೇ ದೇ ಆರ್ ಡೂಯಿಂಗ್ ದೇರ್ ಟಾಸ್ಕ್, ಎವ್ರಿ ಡೇ ದೇ ಆರ್ ಅಟ್ಯಾಕಿಂಗ್ ಅಸ್, ನಮ್ಗೆ ಅದು ಗೊತ್ತಾಗಲ್ಲ. ಸೊ ಈ 360 ಅದಲ್ಲದೆ ಜ್ವರ ಅಂತ ಬಂತಲ್ಲ, ಅವಳು ಯಾರು? ಅವಳು ಇನ್ಯಾರೂ ಅಲ್ಲ, ಮುಪ್ಪು, ನಮ್ಮಲ್ಲಿ ಬರೋ ಮುಪ್ಪು. ಅವಳು ಬರಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾಳಂತೆ. ನಾವು ಯಾವಾಗ ಅವಳನ್ನ ಅಲೌ ಮಾಡ್ತೀವಿ ಅವಳು ಬರ್ತಾಳೆ. ಪ್ರಜ್ವರ ಅನ್ನೋಳನ್ನ ಅವಳು ಮದುವೆ ಮಾಡಿಕೊಳ್ತಾಳೆ. ಪ್ರಜ್ವರ ಅಂದರೆ ಸಾಯೋ ಕಾಲದಲ್ಲಿ ಬರೋ ಅಂಥ ಜ್ವರಕ್ಕೆ ಪ್ರಜ್ವರ ಅಂತ ಹೇಳ್ತಾರಂತೆ. ಕೆಲವರಿಗೆ ಸಾಯೋ ಕಾಲದಲ್ಲಿ ಜ್ವರ ಬರುತ್ತೆ, ಆ ಜ್ವರನ ಪ್ರಜ್ವರ. ಅದು ಯಾವಾಗ ನಮ್ಮನ್ನು ಅಟ್ಯಾಕ್ ಆಗತ್ತೆ ಆವಾಗ ನಮ್ಮ ಪಂಚಪ್ರಾಣ ಹೋಗುತ್ತೆ. ಅದೇ ಪ್ರಜ್ವರ ಖರೆ ಯಾವಾಗ ಬಂದು ಅಟ್ಯಾಕ್ ಮಾಡಿದ್ಲು ಆವಾಗ ಆ ಪಂಚಪ್ರಾಣ 5 ಹೆಡೆಯ ಸರ್ಪ ಸಾಯತ್ತೆ. ಯಾವಾಗ ಈ 5 ಹೆಡೆ ಅಂದರೆ ನಮ್ಮ ಪಂಚಪ್ರಾಣ ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತೆ ಆವಾಗ ನಮ್ಮ ಇಂದ್ರಿಯಗಳು ನಶಿಸುತ್ತೆ, ನಮ್ಮ ಮನಸ್ಸಿಗೆ ಏನೂ ಗೊತ್ತಾಗಲ್ಲ, ಅರಿವಾಗಲ್ಲ, ಅದು ಸಾಯತ್ತೆ. ಇದೇ ನಮ್ಮ ಕತೆ. ಇಲ್ಲಿ ಮತ್ತೊಂದು ಮುಂದಿನ ಜನ್ಮದಲ್ಲಿ ಮತ್ತೆ ಬರ್ತಾರೆ. ಆವಾಗ ಅವಿಜ್ಞತ ಸಖ ಬಂದು ವೈದರ್ಭಿಗೆ ಕತೆ ಹೇಳ್ತಾನೆ, ನೀನು ನನ್ನನ್ನು ಬಿಟ್ಟೆ, ಅದಕ್ಕೆ ನಿನಗೇನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ, ನೀನು ನನ್ನ ಜೊತೇಲಿರು, ಆವಾಗ ನಿಂಗೆ ಮೋಕ್ಷ ಸಿಗತ್ತೆ. ಅಂದರೆ ಇಲ್ಲಿ ನಾರದರು ಹೇಳೋದೇನು ಅಂದರೆ,
ನಮ್ಮಲ್ಲಿರೋ ಪರಮಾತ್ಮನನ್ನು ನಾವೆಲ್ಲ ಮರ್ತೋಗ್ತೀವಂತೆ. ನಮ್ಮಲ್ಲಿರೋ ಪರಮಾತ್ಮ, ನಾವು ಹುಟ್ಟಿದಾಗಿಂದ ನಮ್ಮ ಜೊತೆಲಿ ಪರಮಾತ್ಮ ಇರ್ತಾನೆ. ಆ ಪರಮಾತ್ಮನನ್ನು ಮರೆತು ನಾವೇನು ನೆನೆಸ್ಕೋತೀವಿ, ನನ್ನ ಸಂಸಾರ, ನಮ್ಮ ಜನ, ನಮ್ಮ ಹೆಂಡತಿ, ನನ್ನ ಮಕ್ಕಳು, ನನ್ನ ಇವರು, ನನ್ನ ದುಡ್ಡು, ನನ್ನ ಮನೆ, ನಾನು ದುಡ್ಡು ಮಾಡ್ಕೋಬೇಕು, ಇದರಲ್ಲೇ ನಾವು ನಮ್ಮ ಜೀವನನನ್ನು ತೊಡಗಿಸ್ಕೋತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನಮ್ಮ ದಿನನಿತ್ಯದ ಕಾರ್ಯ ಏನಾಗಬೇಕು ಅಂದರೆ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು ಇಂಪಾರ್ಟೆಂಟ್ ಪುರುಷಾರ್ಥ ಮೋಕ್ಷ. ಆ ಮೋಕ್ಷದ ಪರವಾಗಿ ನಾವು ನಮ್ಮ ಕಾರ್ಯ ಮಾಡಬೇಕು. ಅಂದರೆ ಏನು ಮಾಡಬೇಕು? ಅದಕ್ಕೆ ಸದಾ ದೇವರ ಕಾರ್ಯ, ಸದಾ ಒಳ್ಳೆಯ ಕಾರ್ಯವನ್ನು ಮಾಡಬೇಕು. ಇತ್ತೀಚೆಗೆ ನಾನು ಗರುಡ ಪುರಾಣ ಓದಿದೆ, ಸ್ವಲ್ಪ ಓದ್ತಾ ಇದ್ದೀನಿ. ಓದಬೇಕು ಅಂದರು, ಓದಬಹುದು ಅಂದರು. ಈ ಕಾರ್ಯ ನಮ್ಮ ಅತ್ತೆ ಹೋದಾಗ ಓದ್ಬೋದು ಅಂದರು, ಅದಕ್ಕೋಸ್ಕರ ಓದ್ತಾ ಇದ್ದೀನಿ. ಅಲ್ಲಿ ಕೂಡ ಹೇಳೋದೇನೆಂದರೆ, ಪ್ರೇತಾತ್ಮ ಏನಿದೆ ಅದು ಕೆಟ್ಟ ಕಾರ್ಯ ಮಾಡಿದಷ್ಟು, ಅಲ್ಲಿ ಗರುಡ ಪುರಾಣದಲ್ಲಿ ಕೊಟ್ಟಿರೋ ವಿವರಣೆ, ಕೆಟ್ಟ 21 ತರಹದ ನರಕಗಳು, ಅದು ಒಂದೊಂದು ಓದಬೇಕು ಅಂದರೆ ಕಷ್ಟ. ಈ ಪ್ರೇತ, ನಮ್ಮ ಆತ್ಮ ಹೋಗುವಾಗ ನಾವು ಕೆಟ್ಟ ಕಾರ್ಯ ಮಾಡಿದರೆ, ಅಲ್ಲಿ ಬರ್ದಿರೋ ಒಂದೊಂದು ಕಥೆನ ನಾವು ಓದಿದ್ರೆ, ಅಲ್ಲಿ ಯಮದ್ವಾರಕ್ಕೆ ತನಕ ಹೋಗೋ ತನಕ ಪಡೋವಂಥ ಕಷ್ಟ ತುಂಬ ಕಷ್ಟ. ವೈತರಣಿ ನದಿ, ರಕ್ತ ಮತ್ತು ಕ್ಯೂ ಕಟ್ಟಿರುವಂಥ ನದಿ ಕುದಿತಾ ಇರತ್ತಂತೆ, ಬೆಂಕಿ ಥರ ಇರತ್ತಂತೆ. ಆ ನದಿ ಎಲ್ಲ ದಾಟ್ಕೊಂಡು ಈ ಆತ್ಮ ಹೋಗಬೇಕಲ್ಲ, ಎಷ್ಟು ಆತ್ಮಕ್ಕೆ ದುಃಖ ಕಷ್ಟ ಆಗತ್ತೆ ಅಂತ ಹೇಳಿದ್ದಾರೆ ಅದರಲ್ಲಿ. ಅದೆಲ್ಲ ನಾವು ಅನುಭವಿಸದೇ ಇರಬೇಕು ಅಂದರೆ, ನಮ್ಮಲ್ಲಿರೋ ದೇವರನ್ನು ನಾವು ಯಾವಾಗಲೂ ನೆನೆಸ್ಕೋಬೇಕು. ನಮ್ಮ ಮೇನ್ ಉದ್ದೇಶ ಏನು ಅಂದರೆ, ನಾವು ದೇವರಲ್ಲಿ ಐಕ್ಯರಾಗಬೇಕು. ಅಂದರೆ ನಮ್ಮಲ್ಲಿ ನಾವು ಏಕಾಗ್ರತೆ ಬರಬೇಕು. ನಾವು ಮಾಡ್ತಾ ಇರೋ ಪ್ರತಿ ಕಾರ್ಯನೂ ನನಗೋಸ್ಕರ ನಾನು ಮಾಡ್ತಾ ಇಲ್ಲ, ಆ ದೇವರ ಪ್ರೀತಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀವಿ ಅಂತ ನೆನೆಸ್ಕೊಂಡು ನಾವು ನಮ್ಮ ಕಾರ್ಯವನ್ನು ಮಾಡಿದ್ರೆ, ಆವಾಗ ನಮಗೆ ಆದಷ್ಟು ಬೇಗ ಮುಕ್ತಿ ಸಿಗತ್ತಂತೆ. ಈ ಕಥೆಯನ್ನು ನಾರದರು ಪ್ರಾಚೀನ ಬಾರ್ಹಿಗೆ ಹೇಳಿದ್ರು, ಪುರಂಜನ ಉಪಾಖ್ಯಾನ ಅಂತ. ಯಾರು ನಮ್ಮ ಜೀವನದ ನಿಜವಾದ ಉದ್ದೇಶ ಏನು ಅಂತ ತಿಳ್ಕೋಬೇಕು ಅಂದರೆ, ಪುರಂಜನನ ಉಪಾಖ್ಯಾನವನ್ನು ಓದಬೇಕು ಅಂತ ಹೇಳ್ತಾರೆ. ಈ ಕತೆ ಹೇಳಿ ಪ್ರಾಚೀನ ಬಾರ್ಹಿಗೆ ಇವಾಗ ಜ್ಞಾನೋದಯ ಆಗತ್ತಂತೆ. ಇಷ್ಟು ದಿನ ಅವನು ಬರೀ ಅವ್ನ ಚಟಕ್ಕೋಸ್ಕರ ಯಾಗ ಅಂತ ಮಾಡ್ತಾ ಇದ್ದ. ಆವಾಗ ನಾರದರು ಹೇಳ್ತಾರಂತೆ, ನೋಡು, ನೀನು ಇಷ್ಟೊಂದು ಯಾಗ ಮಾಡಿದೆ, ಪ್ರತಿ ಯಾಗಕ್ಕೂ ಒಂದೊಂದು ಪ್ರಾಣಿ ಬಲಿ ಕೊಡ್ತಾ ಇದ್ದೆ. ಅಲ್ಲಿ ಮೇಲೆ ನೋಡು, ಆ ಪ್ರತಿಯೊಂದು ಪ್ರಾಣಿ ನೀನು ಯಾರಿಗೆ ಬಲಿ ಕೊಟ್ಟಿದ್ಯಾ ಅವರಲ್ಲಿ ಕಾಯ್ತಾ ಇದ್ದಾರೆ, ನೀನು ಬರ್ತೀಯಲ್ವಾ, ಆವಾಗ ನಾನು ನಿಮ್ಮನ್ನು ನೋಡ್ಕೋತೀನಿ. ಈ ಗರುಡ ಪುರಾಣದಲ್ಲಿ ಬರ್ದಿರೋದು ಏನಂದರೆ, ನಾವಿಲ್ಲಿ ಸಾಲ ಕೊಟ್ಟಿದ್ರೆ ಯಾರ ಹತ್ರನಾದರೂ ಸಾಲ ಇಸ್ಕೊಂಡಿದ್ರು, ಅವ್ರಿಗೆ ವಾಪಸ್ ಕೊಟ್ಟಿಲ್ಲ ಅಂದರೆ ಮೇಲೆ ಅವರು ನಮಗಲ್ಲಿ ಸಿಗ್ತಾರಂತೆ. ನಮ್ಮ ಅಂಗದಿಂದ ಒಂದೊಂದು ಪಾರ್ಟ್ ತಗೋತಾರಂತೆ, ನೀನು ಸಾಲ ಕೊಟ್ಟಿಲ್ಲ ನನಗೂ, ತಗೊಂಡಿದ್ಯಾ ನೀನು ಕೊಟ್ಟಿಲ್ಲ ಅಂತ. ಅದಕ್ಕೆ ಯಾವ ಋಣವನ್ನು ಇಟ್ಕೋಬಾರ್ದು ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಏನಿದೆ ಅದನ್ನು ವಾಪಸ್ ಅಲ್ಲೇ ತೀರಿಸ್ಕೋಬೇಕು ಅಂತ. ಈ ರೀತಿ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ, ನಾವು ಅದನ್ನು ಹೇಗೆ ಸಾಗಿಸ್ತೀವಿ ಅದು ನಮ್ಗೆ ಗೊತ್ತಿರಬೇಕು. ಅದನ್ನು ನಾರದ್ರು ಹೇಳ್ತಾರಂತೆ, ನೋಡು, ನೀನು ಇಷ್ಟು ಪ್ರಾಣಿ ಬಲಿ ಕೊಟ್ಟಿದ್ಯಾ ಇಷ್ಟು ಯಾಗಕ್ಕೆ, ಆ ಪ್ರಾಣಿಗಳೆಲ್ಲ ಮೇಲ್ ಕೂತ್ಕೊಂಡು ನೋಡ್ತಾ ಇದ್ದಾರೆ, ನೀನು ನೋಡ್ಕೋತೀವಿ ಅಂತ. ಇದೆಲ್ಲ ಬಿಟ್ಬಿಟ್ಟು ನೀನು ಮೋಕ್ಷ ಧರ್ಮದ ಬಗ್ಗೆ ಯೋಚನೆ ಮಾಡು ಅಂತ. ಆವಾಗ ಪ್ರಾಚೀನ ಬಾರಿಗೆ ಇದು ಅರ್ಥ ಆಗಿ, ಆವಾಗ ಅವನು ಮೋಕ್ಷದ ಬಗ್ಗೆ ಯೋಚನೆ ಮಾಡಿ ಯೋಗ ಮಾರ್ಗದಿಂದ ಜೀವನವನ್ನು ತ್ಯಾಗ ಮಾಡ್ತಾನಂತೆ. ಇದು ಪುರಂಜನ ಉಪಾಖ್ಯಾನ ಅಂತ. ಇಲ್ಲಿ ತನಕ ನಾವು ಇಲ್ಲಿಗೆ 4ನೇ ಸ್ಕಂದ ಮುಗಿಯುತ್ತೆ ಭಾಗವತದಲ್ಲಿ. ಇಲ್ಲಿ ತನಕ ನಾವು ಕೇಳಿರೋದು ಒನ್ ಆಫ್ ದ ಸ್ವಯಂಭೂ ಮನುವಿನ ಮಗ ಉತ್ತಾನಪಾದದ ಅವನ ಜನರೇಷನ್ ಬಗ್ಗೆ ನಾವು ಕೇಳಿದ್ದು. ಇವಾಗ 5ನೇ ಸ್ಕಂದದಿಂದ ಇನ್ನೊಬ್ಬ ಮಗ, ಅವನ ಬಗ್ಗೆ, ಸ್ವಯಂಭೂ ಮನುವಿನ ಇನ್ನೊಬ್ಬ ಮಗ ಮತ್ತು ಅವನ ಜೀವನ, ಅವನ ಲೈನೇಜ್, ಅವನ ಜನ್ರೇಷನಲ್ಲಿ ಏನೇನಾಯಿತು ಅನ್ನೋದನ್ನು 5ನೇ ಸ್ಕಂದದಲ್ಲಿ ಕೇಳೋಣ.